ಎಲ್ಲ ಮಾಡ್ತೇವೆ ಸುಮ್ಮನೆ ಫೋನ್ನೇ ದಿವ್ಯಾಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮಾರ್ಥ ಕಾಮೋಕ್ಷಗಳು ಸಿದ್ಧಿಸುವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಾನಗಳಿಂದ ಕೂಡಿಸುವ ಸೌಭಾಗ್ಯಗಳು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸಂಪತ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ನೈವೇದ್ಯಗಳಿಂದ ಪಠಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಚಂದ ಸದ್ಗುಣಗಳನ್ನೊಳಗುಟ್ಟುಗೂಡಿಸಿ ಕಲಿಸಿ ಕಾಲ ಮಾಡಿದ ಸದ್ಗುರು ತತ್ವಗಳಿಗದನೆ ಕೊಟ್ಟು ಶಾಂತಿಯ ಪಡಿಸಿದ ಕುಷ್ಠರೋಗದ ಬಾಧೆಯನ್ನು ಪ್ರಸಾದದಿಂದಲೇ ಕಳೆದನು. ಕಷ್ಟಗಳತ್ತ ಸಹಿಸಿ ಭಕ್ತರ ನಿಷ್ಠವನ್ನು ನಾಶಿಸಿದನು. ಶ್ರೀ ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿ ನಗರದಲ್ಲಿ ಇದ್ದು ತಮ್ಮ ಅವತಾರ ಕಾರ್ಯವನ್ನು ಮಾಡುವರು. ಅದ್ಯಾವದೆಂದರೆ ಸತ್ತ ಮಾತ್ರದಿಂದ ಭಕ್ತರನ್ನು ಸಹಜವಾಗಿ ತಾರಣ ಮಾಡುವುದೇ ಆ ಸದ್ಗುರುನಾಥನ ನಾಮವನ್ನು ನಿತ್ಯ ಹಾಡುವುದರಿಂದ ಜೀವನು ಕಾಲನ ಮಸ್ತಕವನ್ನೇರುವನು. ಜೀವ ಭಾವವನ್ನು ಮರೆತು ಬ್ರಹ್ಮದೊಳಗೆ ಪ್ರವೇಶಿಸಿ ಸುಖವನ್ನು ಹೊಂದುವರು. ದಯಾಗಣನ ನಾಮಸ್ಮರಣೆಯನ್ನು ಮಾಡುವವರ ಅಥವಾ ಪ್ರೇಮದಿಂದ ಆತನ ಗುಣಕಥೆಗಳನ್ನು ವರ್ಣಿಸುವವರ ಭವರೋಗವನ್ನು ನಿವಾರಣೆ ಮಾಡುತ್ತಾನೆ. ಸತ್ಯವಾಗಿ ಇವಕ್ಕೂ ಹೆಚ್ಚಿನ ಸಾಧನೆಗಳಿಲ್ಲ. ಇವುಗಳಿಂದ ಪರಮಾತ್ಮನು ಚೈತನ್ಯಗನನು ಆದ ಸದ್ಗುರು ತಾನೇ ಪ್ರಕಟನಾಗಿ ಭವ